ಬೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ರಲ್ಲಿ ಹೇಳುವ ಹಾಗೆ, ಪವಿತ್ರಾತ್ಮನ ಬಲದಿಂದಲೂ ಅಭಿಷೇಕಿಸಲ್ಪಟ್ಟಿದ್ದನು ಮತ್ತು ಆತನು ಉಪಕಾರಗಳನ್ನು ಮಾಡುತ್ತಾ ಜೀವಿಸಿದನು. ಅಂದರೆ ಕರ್ತನ ಜೀವಿತವನ್ನು ನೀವು ನೋಡುವುದಾದರೆ ಪ್ರಿಯರೇ, ಕರ್ತನು ಬದುಕಿನುದ್ದಕ್ಕೂ ಉಪಕಾರಗಳನ್ನೇ ಮಾಡಿದನು. ಉಪಕಾರ, ಅನೇಕರು ಅವರಿಗೆ ಅಪಕಾರವನ್ನು ಮಾಡಿದರು, ಅನೇಕರು ಅವರ ಬೋಧನೆಗಳನ್ನು ಅಪಪ್ರಚಾರ ಮಾಡಿದರು, ಅನೇಕರು ಅವರನ್ನು ಆ ಕಾಲಘಟ್ಟದಲ್ಲಿ ದ್ವೇಷಿಸಿದರು. ಆದರೆ ಕರ್ತನು ಅವರನ್ನು ದ್ವೇಷ ಮಾಡಲಿಲ್ಲ. ದ್ವೇಷಕ್ಕೆ ಬದಲಾಗಿ ಪ್ರೀತಿಯನ್ನು ಹಂಚಿದರು. ಅತ್ಯಂತ ಸರ್ವಶ್ರೇಷ್ಠವಾದದ್ದು ಪ್ರೀತಿ, ಕ್ಷಮೆ, ದಮೆ ಇವುಗಳ ಕುರಿತು ಬೋಧಿಸಿದಂಥ ಕಾರುಣ್ಯಮೂರ್ತಿ ಕರ್ತನಾದಂಥ ಯೇಸು ಕ್ರಿಸ್ತ. ಜನರ ಮುಂದೆ ನಿಮ್ಮ ಬೆಳಕು ಯಾವ ರೀತಿ ಪ್ರಕಾಶಿಸಬೇಕು ಎಂಬುದನ್ನು ತೋರಿಸಿಕೊಟ್ಟರು. ಜನರ ಮುಂದೆ ನೀವು ಒಳ್ಳೆಯ ಕ್ರಿಯೆಗಳನ್ನು ಹೇಗೆ ಮಾಡಬೇಕು ಎಂಬುದನ್ನು ಮಾದರಿಯಾಗಿ ನಿಂತರು. ಪರಲೋಕದಲ್ಲಿರುವಂಥ ನಿಮ್ಮ ತಂದೆಗೆ ಏನು ಇಷ್ಟವೋ ಅನ್ನುವಂಥದ್ದನ್ನು ಕರ್ತನು ಮುಂದೆ ಹೋಗಿ ನಮಗೆ ಕಲಿಸಿದರು. ಇವತ್ತು ಅಭಿಷೇಕಿಸಲ್ಪಟ್ಟವರು ನಮಗೆ ಅನೇಕರು ಸಿಗ್ತಾರೆ. ಆದರೆ ಕರ್ತನ ಮಾದರಿಯಲ್ಲಿ ನಡೆಯುವವರನ್ನು ನಾವು ಹುಡುಕಬೇಕಾಗಿದೆ. ಸ್ವಂತ ಇಚ್ಛೆಯಿಂದ ಕರ್ತನ ಸೇವೆಯನ್ನು ಮಾಡುವವರು ನಮ್ಮ ನಡುವೆ ಇದ್ದಾರೆ. ಆದರೆ ಅಭಿಷೇಕಿಸಲ್ಪಟ್ಟವರು ಕರ್ತನ ಚಿತ್ತಕ್ಕೆ ಅನುಗುಣವಾಗಿ ಕರ್ತನನ್ನು ಹುಡುಕಬೇಕಾಗಿದೆ, ಕರ್ತನಲ್ಲಿ ನಡೆಯಬೇಕಾಗಿದೆ, ಕರ್ತನನ್ನು ನಾವು ಆಲಿಂಗನ ಮಾಡಿಕೊಳ್ಳಬೇಕಾಗಿದೆ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಸ್ವಂತದ ಮಹಿಮೆಗಾಗೋ ನಿಮ್ಮ ಮಾನ್ಯತೆಗಾಗೋ ಈ ಬೆಳಕು ನಿಮ್ಮ ಮುಂದೆ ಪ್ರಕಾಶಿಸುವುದಕ್ಕಲ್ಲ, ಬದಲಿಗೆ ಒಳ್ಳೆಯ ಕಾರ್ಯಗಳು ಕೈಗೊಳ್ಳುವುದಕ್ಕಾಗಿ, ವಾಸ್ತವವಾಗಿ ಅಂಧಕಾರದಿಂದ ಅನೇಕರನ್ನು ಬಿಡಿಸುವುದಕ್ಕಾಗಿ ಕ್ರಿಯೆಗಳನ್ನು ಕರ್ತನ ಮೂಲಕ ನೆರವೇರಿಸುವುದಕ್ಕಾಗಿ ನೀವು ಮಾಡಬೇಕಾಗಿದೆ. ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಮಹಿಮೆ ಪಡಿಸಲಿ. ಎಲ್ಲಿ ಒಬ್ಬ ಒಳ್ಳೆಯ ಕಾರ್ಯದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಸಲ್ಲುತ್ತದೋ ಅಲ್ಲಿ ನಿಜವಾದ ಬೆಳಕಿದೆ. ಆ ಬೆಳಕನ್ನು ಯಾರೂ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಾವು ಯೋಹಾನ 1:4 ನಾವು ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಪ್ರಿಯರೇ, ಕರ್ತನಲ್ಲಿ ಜೀವವಿತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಬೆಳಕು ಒಂದು ಮೂಲತತ್ವವಲ್ಲ, ಅದು ಒಂದು ಬೋಧನೆ. ಆ ಬೋಧನೆ ಒಂದು ಸಂದೇಶ ಅಲ್ಲ, ಅದು ಒಂದು ಜೀವಂತವಾದಂಥ ಒಂದು ಪ್ರಕ್ರಿಯೆ, ನಿರ್ದಿಷ್ಟವಾದಂಥ, ನಿಷ್ಪಕ್ಷಪಾತವಾದಂಥ, ನಿಸ್ಪೃಹತೆಯಲ್ಲಿ ನಡೆಸುವಂತಹ ಒಂದು ಸಂದೇಶ. ಅದು ಒಂದು ಜೀವಿತ, ಅದು ಒಂದು ಜೀವನ, ಅದು ಬದುಕಿನ ಕ್ರಮ. ಯೇಸು ನಿಜ ಜೀವಿತವು ಪವಿತ್ರಾತ್ಮನ ಮೂಲಕ ನಮ್ಮ ಜೀವಿತದಲ್ಲಿ ಪ್ರಕಟಗೊಳ್ಳುವುದನ್ನೇ ಬೆಳಕು ಎಂದು ಹೇಳ್ತೇವೆ. ನಮ್ಮಿಂದ ಯೇಸುವಿನ ಜೀವಿತವು ಹರಿದು ಬರುವುದನ್ನು ಎಂದಿನ ಕಾಲದ ಎಣ್ಣೆಯ ದೀಪದಿಂದ ಬೆಳಕು ಹೊರಹೊಮ್ಮುವುದಕ್ಕೆ ನಾವು ಹೋಲಿಸ್ತೇವೆ. ಬೆಳಕು ಒಂದು ಮೂಲತತ್ವವಲ್ಲ, ಅದು ಒಂದು ಬೋಧನೆ, ಒಂದು ನಿರ್ದಿಷ್ಟ ಸಂದೇಶ. ಹಾಗಾಗಿ ಕರ್ತನನ್ನು ಆರಾಧಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ.
ಈ ಮುಂಜಾನೆ ಸಮಯದಲ್ಲಿ ದೇವರೇ 7 ಲ್ಯಾಂಪ್ಸ್ ಚಾನಲ್ ನೋಡ್ತಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಯಾರ್ಯಾರು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೋ ದೇವರೇ, ಅವರಿಗೆ ಒಂದು ನೂತನವಾದಂಥ ಒಂದು ಅಭಿಷೇಕ ಕೊಡು, ನೂತನವಾದಂಥ ಅಭಿಷೇಕ, ನೂತನವಾದಂಥ ಕೃಪಾವರಗಳನ್ನು ಕೊಡಿಸು. ಮಕ್ಕಳ ದೇವರೇ, ಸುವಾರ್ತೆ ಸಾರುವಂಥ ಒಂದು ಬಲವನ್ನು ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.